ಶ್ರೀಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಯಾಕೆ ಇಷ್ಟೊಂದು ಗಾಬರಿಯಾಗಿದ್ರಿ? ನೀವು ಯಾವುದೋ ಪುಸ್ತಕ ಓದ್ತಿರೋದನ್ನ ನಾನು ಕಿಟಕಿಯಿಂದ ನೋಡಿದೆ. ಇಲ್ಲ, ಅಂಥದ್ದೇನಿಲ್ಲ. ನೀವು ಏನೇ ಹೇಳಿದ್ರು ನನ್ನ ಅನುಮಾನ ಪರಿಹಾರ ಆಗ್ತಾ ಇಲ್ಲ. ದೇಶಿಕರು ತಾಳೆಗರಿಯನ್ನು ಬಿಟ್ಟು ಯಾವುದೋ ಶಾಹಿ ಮುದ್ರಿತ ಪುಸ್ತಕವನ್ನು ಓದ್ತಾ ಇದ್ದಾರಲ್ಲ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಿಮ್ಮ ಮನೆ ದೇಶಿಕರು ಬಂದು ನೀವೇ ಹೇಳಿದ್ರಿ ಅಂತ ಸುಂದರಿ ಜಾತಕ ಇಸ್ಕೊಂಡು ಹೋದಾಗ್ಲಿಂದ ಸ್ವಲ್ಪ ಆತಂಕ ಆಗಿದೆ. ಅದಕ್ಕೆ ಇವ್ರಿಗೆ ತಿಳಿಸೋಣ ಅಂತ. ಇವರೆಲ್ಲೂ ಕಾಣಿಸ್ತಾ ಇಲ್ಲ. ಏನು ನಾನು ಹೇಳಿದೆ ಅಂತ ಹೇಳಿ ಸುಂದರಿ ಜಾತಕನ ದೇಶಕ್ಕೆ ತಗೊಂಡೋದ್ರ? ಹೌದು, ನೀವೇ ಹೇಳಿದ್ರಿ ಅಂತ ಹೇಳಿದ್ರು. ನಿಮ್ಗೆ ಅವ್ರು ಇನ್ನೂ ಸಿಕ್ಕಿಲ್ವಾ? ಹಾ, ನಾನೇ ಹೇಳಿದ್ದೆ. ಅದು ನಾನು ಮನೆ ಬಹಳ ಬೇಗ ಬಿಟ್ಬಿಟ್ಟೆ ಬೆಳಿಗ್ಗೆ. ಈಗ ಹೋದ ತಕ್ಷಣ ನಾನು ನೋಡ್ತೀನಿ. ಭಯ ಪಡೋವಂಥದ್ದೇನೂ ಇಲ್ಲ ತಾನೆ? ಒಂಥರ ಆತಂಕ ಆಯಿತು. ಅದೇನೋ ಶಾಂತಿ ಗೀಂತಿ ಅಂತೆಲ್ಲ ಹೇಳಿದ್ರು. ಭಯ ಪಡುವಂಥದ್ದು ಏನೂ ಇಲ್ಲ. ನೀವೇನೂ ಆತಂಕ ಪಡಬೇಡಿ. ಏನೇ ಕಂಟಕ ಇದ್ರೂ ಕೂಡ ನಾನು ಪರಿಹರಿಸ್ತೀನಿ. ನಿಮ್ಮ ಸುಂದರಿನ ಅವಳ ಜಾತಕನ ಕಾಪಾಡೋ ಜವಾಬ್ದಾರಿ ನಂದು. ಸರಿನಾ? ಇನ್ನೂ ಎಷ್ಟೊತ್ತಾಗತ್ತೋ ಏನೋ ನಮ್ಮ ಮನೆಯವ್ರು ಬರೋದು. ಮನೆನೆಲ್ಲ ಹಾಗೆ ಬಿಟ್ಟು ಬಂದಿದ್ದೀನಿ. ಪರವಾಗಿಲ್ಲ, ನೀವಿನ್ನು ಹೊರಡಿ. ಶೇಖರಿಗೆ ನಾನೆಲ್ಲ ವಿಷಯ ತಿಳಿಸ್ತೀನಿ. ಅನುಮಾನವೇ ಇಲ್ಲ. ಸುಂದರಿಯ ಜಾತಕದಲ್ಲಿರೋ ನಕ್ಷತ್ರ, ಗ್ರಹಗಳ ಸ್ಥಾನ, 32 ಗುಣಗಳು ಎಲ್ಲವೂ ಹಿಂದಿನ ರಾಜಕುಮಾರಿ ಮಯೂರಿ ದೇವಿಯ ಜಾತಕಕ್ಕೆ ಹೋಲುತ್ತೆ. ನೂರಕ್ಕೆ 100 ಪಾಲು ಖಚಿತವಾಗೋಯ್ತು. ಇವತ್ತಿನ ಈ ತ್ರಿಪುರ ಸುಂದರನೇ ಅವತ್ತಿನ ರಾಜಕುಮಾರಿ ಮಯೂರಿ ದೇವಿ ಅಂತ. ಹೋದ ಜನ್ಮದಲ್ಲಿ ಮುಗಿಸದೇ ಇದ್ದ ಕೆಲಸವನ್ನು ಈ ಜನ್ಮದಲ್ಲಿ ಮುಗಿಸೋದಕ್ಕೋಸ್ಕರನೇ ಆ ತಾಯಿ ಇವಳಿಗೆ ಪುನರ್ಜನ್ಮ ನೀಡಿದಾಳೆ. ಆದರೆ ಇಷ್ಟೆಲ್ಲ ಮಾಡಿರೋ ಆ ಮಹಾತಾಯಿ ಇವಳಿಂದಲೇ ಬಯಸ್ಕೊತಿದ್ದಾಳೆ ಯಾಕೆ? ಈ ಗೂಢಾರ್ಥ ತಿಳಿತಿಲ್ವೇ? ಯಾರಿಗೆ ಗೊತ್ತು ತಾಯಿ ನಿನ್ನ ಆಟ? ಈಗ ನನ್ನ ಕರ್ತವ್ಯ ಅಂದರೆ ಈ ವಿಚಾರನ ಸುಂದರಿಗೆ ತಿಳಿಸೋದು.
ಆಕೆಗೆ ಸತ್ಯ ತಿಳಿದು ಬದಲಾಗಬಹುದು, ಶ್ರೀಚಕ್ರದ ರಕ್ಷಣೆನೂ ಆಗ್ಬೋದು. ಈಗಲೇ ಸುಂದರಿಗೆ ಎಲ್ಲ ವಿಚಾರವನ್ನು ಹೇಳಿಬಿಡ್ಬೇಕು. ತಡವಾದರೆ ಆಲಸ್ಯಂ ಅನಾಹುತಂ. ಆದರೆ ದೇವ್ರನ್ನೇ ನಂಬದೇ ಇದ್ದವಳು ನಿಂದು ಪುನರ್ಜನ್ಮ ಅಂದರೆ ನಂಬ್ತಾಳೋ ಬಿಡ್ತಾಳೋ, ನನ್ನ ಕರ್ತವ್ಯ ನಾನು ಮಾಡಿಬಿಡ್ಬೇಕು. ಲಗ್ನ ಪತ್ರಿಕೆಗೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ವಿರೂಪಾಕ್ಷ ಶಾಸ್ತ್ರಿಗಳೇ ನೋಡ್ಕೋತೀವಿ ಅಂತ ಹೇಳಿದ್ದಾರೆ. ಆದರೂ ಆರತಿ ಅಕ್ಷತೆಗಾದರೂ ನಾವು ಹೊಂದಿಸ್ಬೇಕಲ್ವಾ? ನಾನು ಅದೇ ಯೋಚಿಸ್ತಾ ಇದ್ದೀನಿ ಲಲಿತಾ. ಅಳೆದ್ರು ಸುರಿದ್ರು ಏನಿಲ್ಲ ಅಂದರೂ 10,000 ಬೇಕು ನಮ್ಮ ಖರ್ಚಿಗೆ ಅಂತ. ಎಲ್ಲ ಹೊಂದಿಸೋದು? ಹೇಳಿ ಕೇಳಿ ಕುಚೇಲನ ಆವಾಸ ಸ್ಥಾನ ನಮ್ಮನೆ. ಅವಲಕ್ಕಿಗೂ ಡಬ್ಬ ತಡಕಬೇಕು. ಅಮ್ಮನವರೇ ಕಾಪಾಡಬೇಕು. ಅಪ್ಪ ಅಮ್ಮಂಗೂ ಸುಂದರಿ ಮದುವೆ ವಿಷಯ ತಿಳಿಸ್ದೆ. ಅವ್ರಿಗೂ ಇಲ್ಲಿನ ಪರಿಸ್ಥಿತಿ ಗೊತ್ತಿರೋದ್ರಿಂದ ಮದುವೆಗೆ ಬರ್ತೀವಿ, ಈಗಲೇ ಬರೋದಿಲ್ಲ ಅಂತ ನಾ ಹೇಳೋದಕ್ಕೆ ಮುಂಚೆ ಅವರೇ ಹೇಳಿದ್ರು. ಇಂಥ ಸಮಯದಲ್ಲೇ ಅಪ್ಪನೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಅಮ್ಮನೂ ಸಂತೋಷ ಪಟ್ಟಿರೋಳು. ಶ್ರೀಚಕ್ರ ಕಾಣಿಸೋವರೆಗೂ, ಉತ್ಸವ ಮುಗಿಯೋವರೆಗೂ ತಡದೆ ಮದುವೆ ಮಾಡ್ಬೋದಾಗಿತ್ತು. ಆದರೆ ಶಾಸ್ತ್ರಿಗಳು ಅಷ್ಟವರೆಗೂ ಕಾದ್ರೆ ಕಂಟಕ ಅಂತಾರೆ. ಯಾಕೋ ನನಗೆ ಆ ಶಾಸ್ತ್ರಿಗಳ ಬಗ್ಗೆನೇ ಅನುಮಾನ ಕಣ್ರಿ. ನನಗೂ ಹಾಗೆ ಅನಿಸುತ್ತೆ. ಆದರೆ ಅಷ್ಟೇ ಹೆದರಿಕೆನೂ ಇದೆ. ಉತ್ಸವಕ್ಕೆ ಮುಂಚೆ ನಮ್ಮ ಸುಂದರಿ ಮದುವೆ ಮಾಡದೇ ಇದ್ರೆ ನಮ್ಮನೆ ಹಿರಿ ಜೀವಕ್ಕೆ ಕಂಟಕ ಅಂದಿದ್ದಾರೆ ಶಾಸ್ತ್ರಿಗಳು. ನಮಗದ್ರ ಬಗ್ಗೆ ನಂಬಿಕೆ ಇಲ್ಲದೆ ಇದ್ರೂ ಅಕಸ್ಮಾತ್ ಹಾಗೇ ಆಗ್ಬಿಟ್ರೆ ಅನ್ನೋ ಹೆದರಿಕೆ ಅಂತೂ ಇದೆ. ನನಗೆ ಅಪ್ಪ ಈಗ ಹೇಗಿರ್ಬೋದು ಅನ್ನೋ ಕಲ್ಪನೆನೂ ಇಲ್ಲ. ದೇವಸ್ಥಾನದಲ್ಲಿ ಯಾವುದಾದ್ರೂ ಹಿರಿ ಜೀವಗಳು ಬಂದರೆ ಹಾಗೇ ಇರ್ಬೋದು ನಮ್ಮಪ್ಪ, ಅಥವಾ ಅವರೇ ನಮ್ಮಪ್ಪನೋ ಅನಿಸ್ಬಿಡುತ್ತೆ. ಹೋಗವ್ರ ಕಾಲಕ್ಕೆ ಬಿದ್ದುಬಿಡ್ತೀನಿ. ನಾವು ಸುಮ್ಮನೆ ಕಲ್ಪನೆ ಮಾಡ್ಕೋಬೇಕು ಅಷ್ಟೆ. ಏನೂ ಸಾಕಾರ ಆಗ್ತಾ ಇಲ್ಲ. ಎಲ್ಲದಕ್ಕೂ ಆ ತಾಯಿನೇ ನಂಬಿ ಕಾರ್ಯಕ್ರಮಗಳನ್ನು ಮುಂದುವರಿಸ್ಬೇಕು ಅಷ್ಟೆ. ಮಾಡೋಕ್ಕೆ ಬೆಟ್ಟದಷ್ಟು ಕೆಲಸಗಳಿದೆ. ಮೊದಲು ಅಮ್ಮಂಗೆ ಕಾಫಿ ಕೊಟ್ಬಿಡೋಗು. ನಾನು ಶೆಟ್ರಂಗಡಿ ಪಟ್ಟಿ ಬರಿತಾ ಇದ್ದೀನಿ. ಇದು ಮುಗಿದ ಮೇಲೆ 4 ಹೆಜ್ಜೆ ಹೋಗಿ ಬರ್ತೀನಿ. ಈ ಶ್ರೀಚಕ್ರ ಎಲ್ಲಿ ಹೋದ್ರೂ ನನ್ನನ್ನೇ ಸುತ್ತಕೊಂಡು ಬರ್ತಿದೆಯಲ್ಲ. ಈ ಪರಮಘಾತಕ ವಿರೂಪಾಕ್ಷ ಶಾಸ್ತ್ರಿ ಕೈಗೆ ಈ ಶ್ರೀಚಕ್ರ ಏನಾದರೂ ಸಿಕ್ಕಿದ್ರೆ ಪ್ರಪಂಚದ ನಾಶ ಖಂಡಿತ. ಸುಂದರಿ ಒಬ್ಬಳು ಈ ಶ್ರೀಚಕ್ರವನ್ನು ರಕ್ಷಿಸಬಲ್ಲಳು. ಈ ಗುರುಘಾತಕ ಅವಳನ್ನೇ ಬಲೆ ಕೆಡಕೊಂಡು ಸೊಸೆ ಮಾಡಿಕೊಳ್ಳೋ ಹುನ್ನಾರ ನಡೆಸಿದ್ದಾನೆ. ಇದನ್ನು ಹೇಗಾದರೂ ಮಾಡಿ ತಪ್ಪಿಸಬೇಕು. ಆ ವಿರೂಪಾಕ್ಷ ಶಾಸ್ತ್ರಿ ಮಗ ಸಚ್ಚಿದಾನಂದ ಸುಂದರಿನ ಮದುವೆ ಆಗೋದಕ್ಕೆ ಬಿಡಲೇಬಾರ್ದು. ಇವತ್ತು ಅವಳಿಗೆಲ್ಲ ಹೇಳಿಬಿಡಬೇಕು. ಹಾಂ, ಏನು ಮುದ್ದೇಶಿಕರು, ಉಭಯ ಕುಶಲೋಪರಿ ಸಂಪ್ರತವು ಅಂದರೆ ಯಾವ ಕಡೆ ಪ್ರಯಾಣ ಹೊರಟ್ರಿ ಅಂತ ಕೇಳ್ತಾ ಇದ್ದೀನಿ. ಅದು ಯಾಕೋ ಹೊಟ್ಟೆ ತುಂಬ ನಲಿತಿತ್ತು. ಪಂಡಿತರ ಹತ್ರ ಗುಳಿಗೆ ತಗೊಳ್ಳೋಣ ಅಂತ ಹೊರಟಿದ್ದೆ. ಪಂಡಿತರ ಮನೆ ಆ ಕಡೆ ಅಲ್ವಾ? ಈ ಕಡೆ ಎಲ್ಲ ಹೊರಟಿದ್ದೀರಿ? ಹೌದಲ್ವಾ? ಈ ಹೊಟ್ಟೆ ನೋವು ಬಂತು ಅಂದರೆ ಬುದ್ಧಿನ ಕೆಡುತ್ತೆ ನೋಡಿ. ಒಂದು ಸುಳ್ಳು ಹೇಳೋದಕ್ಕೆ 10 ಸುಳ್ಳು ಪೋಣಿಸ್ತಾ ಇದ್ದೀರಾ. ನೇರವಾಗಿ ಹೇಳಿ, ಸುಂದರಿ ಮನೆಗೆ ಹೋಗಿದ್ದೆ ಅಂತ. ಸುಂದರಿ ಮನೆಗ? ಯಾವ ಸುಂದರಿ? ನಾನು ಯಾಕೆ ಹೋಗಲಿ? ಯಾಕೆ ಅಂತ ನೀವೇ ಹೇಳಬೇಕು. ಅವ್ರ ಮನೆಗೆ ಹೋಗಿ ತ್ರಿಪುರ ಸುಂದರಿ ಜಾತಕ ತಗೊಂಡ್ಬಂದ್ರಂತೆ. ಅವಳಿಗೆ ಏನಾದರೂ ಬೇರೆ ಗಂಡು ನೋಡ್ತಾ ಇದ್ದೀರಾ? ಅಯ್ಯೋ, ನಾನು ಯಾಕೆ ಆ ಹುಡುಗಿಗೆ ಬೇರೆ ಗಂಡು ನೋಡಲಿ? ಅವರಪ್ಪ ಸಿಕ್ಕಿದ್ರು.
ಒಂದು ಸರ್ತಿ ಮನೆಗೆ ಬನ್ನಿ ಅಂತ ಹೇಳಿದರು. ನನಗೂ ಕಾರಣ ತಿಳಿದಿರಲಿಲ್ಲ. ಅವ್ರ ಮನೆಗೆ ಹೋದ್ಮೇಲೆ ಕಾಫಿ ಕೊಟ್ಟು ಒಂದು ಸರ್ತಿ ನಮ್ಮ ಮಗಳ ಜಾತಕ ಆ ವಿರೂಪಾಕ್ಷ ಶಾಸ್ತ್ರಿಗಳ ಮಗನಿಗೆ ಹೊಂದಿಕೆ ಆಗುತ್ತಾ ನೋಡಿ ಅಂತ ಹೇಳಿದರು. ಆಮೇಲೆ ಎಲ್ಲಾದರೂ ಉಂಟೆ, ವಿರೂಪಾಕ್ಷ ಶಾಸ್ತ್ರಿಗಳು ಎಲ್ಲ ನೋಡಿನೇ ನಿಶ್ಚಯ ಮಾಡಿರ್ತಾರೆ ಅಂತ ನಾನು ಹೇಳಿದ್ರು ಕೇಳಲಿಲ್ಲ. ಈಗಿನ ಕಾಲದಲ್ಲಿ ಇನ್ನೇನು ಸಾಯ್ತೀನಿ ಅಂತಂದ್ರು ಇನ್ನೊಬ್ಬ ವೈದ್ಯರ ಹತ್ರ ಹೋಗಲ್ವೇ, ಹಾಗೆ ನನಗೂ ತೋರಿಸಿದರು. ಆಮೇಲೆ ಇನ್ನೇನು ನೋಡಿದೆ, ಎಲ್ಲ ಚೆನ್ನಾಗಿದೆ ಅಂತ ಹೇಳಿದೆ, ಕಾಫಿ ಕುಡಿದೆ, ಬಂದೆ, ಅಷ್ಟೇ. ಆಮೇಲೆ ನೋಡಿ, ನೀವು ಹೀಗೆ ಆರ್ಭಟಿಸಿದ್ರೆ ನನಗೆ ಪಾಯ್ಖಾನೆ ಬಂದ್ಬಿಡುತ್ತೆ. ಮೊದಲೇ ಹೊಟ್ಟೆ ನೋವು ನನಗೆ. ಅಮ್ಮ ಅಮ್ಮ, ಲಗ್ನ ಪತ್ರಿಕೆ ಶಾಸ್ತ್ರಕ್ಕೆ ಶೆಟ್ರಂಗಡಿ ಪಟ್ಟಿ ಮಾಡಿದ್ದೀನಿ ನೋಡು. ಯಾವುದಾದ್ರೂ ಮರ್ತಿದ್ದೀನಾ ಬಿಟ್ಟಿದ್ದೀನಾ ಸೇರಿಸಬಹುದು? ಇದೆಲ್ಲ ಲಗ್ನ ಪತ್ರಿಕೆಗೆ ಆಗೋಗುತ್ತಲ್ಲಪ್ಪ. ಮುಂದೆ ಮದುವೆ ಖರ್ಚಿಗೆ ಏನು ಮಾಡ್ತೀವಿ? ಸದ್ಯ ಮೊದಲಿದೊಂದು ಆಗ್ಲಮ್ಮ. ಬೀಸೋ ದೊಣ್ಣೆ ತಪ್ಪಿದ್ರೆ 1000 ವರ್ಷ ಆಯುಸ್ಸು ಅಂತಾರೆ. ಮದುವೆ ಖರ್ಚಿಗೆ ಅಮ್ಮನವ್ರ ದಾರಿ ತೋರಿಸ್ತಾರೆ. ಆ ಪಾಪಿ ಜಗ್ಗಿ ನಮ್ಮ ಜಮೀನು ಪತ್ರನ ವಾಪಸ್ ಕೊಟ್ಟಿದ್ದಿದ್ರೆ ಅದನ್ನು ಮಾರಿನೋ ಆಡ ಇಟ್ಟು ನಮ್ಮ ಸುಂದರಿ ಮದುವೆನ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಮಾಡ್ಬೋದಾಗಿತ್ತು. ಆ ಶಾಸ್ತ್ರಗಳ ಮುಂದೆ ದೇಹ ಏನು ಬೇಕಾಗಿರಲಿಲ್ಲ. ಸುಂದ್ರಿ ನಾಳೆ ಹಸೆಮಣೆ ಮೇಲೆ ಬೋಳ್ಬೋಳ ಕೂರ್ಸೋದ, ಕುತ್ತಿಗೆಗೆ ಒಂದೆಳೆ ಚಿನ್ನದ ಸರ, ಕಿವಿಗೆ ಸಾಧಾರಣವಾದ ಒಂದು ಜೊತೆ ಚಿನ್ನದ ಓಲೆ ಇದ್ದಿದ್ರೆ ಚೆನ್ನಾಗಿರೋದು. ಚಿನ್ನ ಅನ್ನೋದನ್ನ ನಮ್ಮ ಮನೆಯಲ್ಲಿ ಕೇಳಿ ಸಂತೋಷ ಪಡಬೇಕು ಅಷ್ಟೇ. ತಗೋಪ್ಪ, ನಾಳೆ ಸುಂದರಿ ಬಾಳಿ ಬದುಕಬೇಕಾದವಳು. ಇದು ನನಗಿಂತಲೂ ಅವಳಿಗೆ ಅವಶ್ಯಕತೆ ಇದೆ ನೋಡು. ಹಾಗೆ ನನ್ನ ಪೆಟ್ಟಿಲಿ 2 ಜೊತೆ ಓಲೆ ಇದೆ, ಒಂದನ್ನು ಸುಂದರಿಗೆ ಹಾಕೋ, ಉಳಿದಿದ್ದನ್ನು ಮದುವೆ ಹೊತ್ತಿಗೆ ಅದನ್ನೆಲ್ಲ ಮುರಿಸಿ ಈ ಕಾಲಕ್ಕೆ ಏನು ಬೇಕೋ ಅದನ್ನು ಮಾಡಿಸ್ಕೊಟ್ರಾಯ್ತು. ಹೂನಪ್ಪ. ಯಾಕೆ ಸುಮ್ಮನೆ ಕಣ್ಣೀರು ಹಾಕ್ತಿದ್ಯಪ್ಪ? ಮುಂದೆ ಇದೆಲ್ಲ ಅವಳಿಗೆ ಸೇರಬೇಕಾದಲ್ವಾ? ಅದನ್ನು ಈಗಲೇ ಕೊಡ್ತಾ ಇದ್ದೀನಿ. ಉತ್ಸವದ ಕಾಲಕ್ಕೆ, ಶ್ರೀಚಕ್ರ ಉದ್ಭವದ ಕಾಲಕ್ಕೆ ನಮ್ಮ ಯಜಮಾನರು ಬರ್ತಾರೆ ಅಂತ ಆ ಬುಡುಬುಡಿಕವನು ಹೇಳಿದ್ದಾನೆ. ಸುಂದರಿ, ಈಗ ನಿನಗೇನು ಕೆಲಸ ಇದೆಯಮ್ಮ? ಲೆಕ್ಕ ಬರೆಯೋದು. ಅದಲ್ಲಮ್ಮ, ಈಗ ನಿನಗೆ ಬಿಡುವಿದೆಯಾ ಅಂತ. ಇಲ್ಲ ದೇಶಿಕ್ರೆ, ಮೊದ್ಲಾಗಿದ್ರೆ ಬೆಳಗ್ಗೆ ಒಂದ್ಸರ್ತಿ ಸಂಜೆ ಒಂದ್ಸರ್ತಿ ಕಸ ಗುಡಿಸಿ ಸಾರಿಸಿದ್ರೆ ಮುಗೀತು, ಮನೆಗೆ ಓಡ್ತಿದ್ದೆ. ಆದ್ರೆ ಈಗ ಹಾಗಲ್ಲ. ಕಡೆ ಭಕ್ತಾದಿಗಳು ಬರೋವರೆಗೂ ಇಲ್ಲೇ ಕಾಯ್ಕೊಂಡಿರ್ಬೇಕು. ಅವ್ರ ಪೂಜಾ ರಸೀದಿಗಳನ್ನ ಬರೀಬೇಕು, ಲೆಕ್ಕ ಎಲ್ಲ ತಾಳೆ ಮಾಡಿ ಎಲ್ಲ ಸರಿ ಇದ್ರೆ ಮನೆಗೆ ಹೋಗೋದು. ಇಲ್ದಿದ್ರೆ ಲೆಕ್ಕವೇ ದುಃಖಕ್ಕೆ ಮೂಲ ಅಂತ ಎಲ್ಲಿ ತಪ್ಪಾಗಿದೆ ಅಂತ ಹುಡುಕ್ತಾ ಕೂರೋದು. ಅಮ್ಮ ತಾಯಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು, ಅದಕ್ಕೆ ಪುರ್ಸೊತ್ತಿದ್ಯಾ ಅಂತ ನಾನು ಕೇಳಿದ್ದು. ಹೌದಾ? ಇದು ನೀವು ಒಂದೇ ಮಾತಲ್ಲಿ ಹೇಳಿದಿದ್ರೆ ಇಷ್ಟೆಲ್ಲ ಪುರಾಣ ಹೇಳಿ ತಪ್ತಿತ್ತಲ್ಲ. ಸುಂಗ್ದವನ್ ಮುಂದೆ ಸುಖ ದುಃಖ ಹೇಳ್ಕೊಂಡಂಗಾಯ್ತು. ಹೇಳಿ ಏನು ಅಂತ. ಅದೇನು ಅಂದ್ರೆ, ಏನಿಲ್ಲ ಮೇಡಮ್ಮ. ಅಯ್ಯೋ, ಶುರು ಮಾಡಕ್ ಮೊದಲೇ ಮಂಗಳನ? ಮದುವೆ ಹೆಣ್ಣು ನೀನು, ಸ್ವರ್ಗೋಗಿದೆಯಲ್ಲ, ಸ್ವಲ್ಪ ಉಂಡು ತಿಂದು ದುಂಡಗಾಗು ಅಂತ ಹೇಳಕ್ ಬಂದೆ ಅಷ್ಟೇ. ಶೇಖರಿ, ಒಂದು ನಿಮಿಷ. ನಾನು ಸುಂದರಿ ನೋಡ್ಕೊಂಡು ದೇವಸ್ಥಾನ ಕಚೇರಿಗೆ ಹೋಗಿದ್ದೆ, ಅವಳಲ್ಲಿ ಇರಲಿಲ್ಲ. ಅವಳು ಇಲ್ಲಿದ್ದಾಳೆ ಅಂತ ಕೇಳೋಣ ಅಂತ ಬಂದೆ. ದೇವ್ ಕಚೇರಿ ಕೆಲಸ ಬೇಗ ಮುಗೀತು ಅಂತ ಅಡುಗೆ ಮನೇಲಿ ನಾನು ಸಹಾಯ ಮಾಡಕ್ಕೆ ಬಂದ್ಲು. ಅವಳು ಯಾಕೆ? ಅವಳಿಂದ ಏನಾದರೂ ಅಪಚಾರ ಆಯ್ತಾ? ಅಯ್ಯೋ ಇಲ್ಲಪ್ಪ,
ಅವಳ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು, ಸ್ವಲ್ಪ ಕರಿತೀಯಾ? ಹೌದಾ? ಬನ್ನಿ, ಹಾಗಿದ್ರೆ ನಾನು ಬರ್ತೀನಿ. ಇಲ್ಲ, ನಾ ಇಲ್ಲೇ ಇರ್ತೀನಿ. ಕರಿಯಪ್ಪ ಬೇಗ. ದೇಶಿಕ್ರೆ ಕರೆದ್ರಂತೆ, ಅಪ್ಪ ಹೇಳಿ ಕಳ್ಸಿದ್ರು. ಬೆಳಿಗ್ಗೆನೂ ಏನು ಹೇಳ್ದೆ ಹಾಗೆ ಹೊರಟ್ಬಿಟ್ರಿ. ಅದು ಏನಿಲ್ಲಮ್ಮ, ಊಟ ಮಾಡಿದ್ಯಾ? ತಿಂಡಿ ತಿಂದ್ಯಾ? ಹಾಲು ಕುಡ್ದೆ ತಾನೆ? ಕಾಲಕ್ಕೆಲ್ಲ ಸರಿಯಾಗಿ ತಗೊಳ್ತಿರ್ಬೇಕಣ್ಣಮ್ಮ, ಆರೋಗ್ಯ ಮುಖ್ಯ. ಬರ್ತೀನಿ. ಖಂಡಿತವಾಗ್ಲೂ ಇವರು ಹುಚ್ಚಿಡ್ದಿದೆ. ದೇಶಿಕ್ ಮಹಾರಾಜ್ರೆ, ಯಜಮಾನರು ನಿಮ್ಮ ಮೇಲೆ ಕಣ್ಣಿಡ ಕೇಳಿದ್ದಾರೆ. ಈಗ ನಾನು ನಿಮ್ಮ ನೆರಳು. ಏನಂತೆ ದೇಶಿಕರದು? ಸುಂದರಿ ಬಂದದೇನೋ ಹೇಳ್ತಾ ಇದ್ಲು. ಅಯ್ಯೋ, ದೇಶಕರಿಗೆ ತಲೆ ಕೆಟ್ಟಿದೆ. ಬೆಳಿಗ್ಗೆನೆ ಸಿಕ್ಕಿದ್ರಂತೆ ಸುಂದರಿಗೆ. ಮಾತು ಶುರು ಆಡೋಕ್ಕೆ ಮುಂಚೆನೆ ಮಂಗಳ ಹಾಡ್ಬಿಟ್ಟು ಹೊಟ್ಟೋದ್ರಂತೆ. ಆಮೇಲೆ ನನ್ನ ಹತ್ರ ಬಂದವರು ಸುಂದರಿ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು ಅಂದರು. ಸಿಕ್ಕ ಮೇಲೆ ಏನು ಕೇಳಬೇಕು, ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಕೇಳಿ ಹೋದ್ರಂತೆ. ಏನಾಗಿದೆಯೋ ಅವ್ರಿಗೆ, ತಲೆ ಕೆಟ್ಟಿರ್ಬೇಕಷ್ಟೆ. ಹೌದಾ? ಅದನ್ನು ಕೇಳೋದಕ್ಕೆ ಬಂದಿರೋದಿಲ್ಲ ಕಣ್ರಿ. ಅವ್ರ ಮನಸ್ಸಿನಲ್ಲಿ ಇನ್ನೇನೋ ಇರುತ್ತೆ, ಅದಕ್ಕೆ ಇವಳು ಹಿಂದೆ ಸುತ್ತಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಏನೋಪ್ಪ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ದೇಶಿಕರಿಗೆ ಸುಂದರಿ ಹತ್ರ ಮಾತಾಡೋ ಅಂಥದ್ದು ಏನಿರುತ್ತೆ? ಯಾವ ರೀತಿನಲ್ಲೂ ಯಾವ ವಿಚಾರದಲ್ಲೂ ಅವರಿಬ್ರಿಗೂ ಸಂಬಂಧನೇ ಇಲ್ಲ. ಅವ್ರು ಯಾವಾಗಲೂ ನೀರಿನ ಮೇಲಿನ ಗುಳ್ಳೆ ಥರ, ನಿರ್ಲಿಪ್ತ, ನಿರ್ಭಾವ. ಅವ್ರು ಯಾಕೆ ನಮ್ಮ ಸುಂದರಿ ಹಿಂದೆ ಬಿದ್ದಿದ್ದಾರೆ? ಹೋಗ್ಲಿ ಬಿಡಲ್ಲಲ್ತ. ನಮ್ಮ ಸುಂದರಿ ಸಚ್ಚಿನ್ ಮದುವೆ ಆಗಿ ಸಂಸಾರ ಮಾಡೋ ಕಾಲಕ್ಕಾದರೂ ಅಮ್ಮನವ್ರ ಬಗ್ಗೆ ಭಯ ಭಕ್ತಿ ಇಟ್ಕೊ ಅಂತ ಹೇಳೋಕೆ ಬಂದಿರಬೇಕು. ಅದನ್ನು ವಿರೂಪಾಕ್ಷ ಶಾಸ್ತ್ರಿಗಳೇ ಹೇಳು ಅಂತ ಕಳಿಸಿರಬೇಕು. ಇವಳು ಯಾರ ಮಾತು ಕೇಳಲ್ಲ, ಹಿರೀಕರವರು ಅವ್ರ ಮಾತಾದರೂ ಕೇಳಬಹುದು ಅಂತ. ಅವ್ರಿಗೋ ಇವಳು ಮುಂದೆ ಬಂದರೆ ಮಾತೇ ಮರ್ತು ಹೋಗಿರ್ಬೇಕು. ಈ ದುಷ್ಯಂತಂಗೆ ಶಾಕುಂತಲೆ ಮರ್ತ ಹಾಗೆ ಇವಳು ಚಂಡಿ ಅವತಾರ ಕಂಡಿರ್ಬೇಕು ಅವ್ರಿಗೆ. ನಡಿ, ನಾಳೆ ಲಗ್ನ ಪತ್ರಿಕೆ ಶಾಸ್ತ್ರ, ಬೇಕಾದಷ್ಟು ಕೆಲಸ ಇದೆ, ಕೆಲಸ ನೋಡೋಕು. ದೇಶಕರಿಗೆ ನಮ್ಮ ಸುಂದರಿ ಹತ್ರ ಮಾತಾಡುವಂಥದ್ದು ಏನಿರುತ್ತೆ? ಎಲ್ಲಿ ತಮ್ಮ ಸುಪುತ್ರರು? ಬೆಳಕಾಗ್ಲಿಲ್ವ ಯಜಮಾನ್ರಿಗೆ? ಅವನಿಗಿನ್ನೂ ಮೈಕೈ ನೋವು ಬಿಟ್ಟಿಲ್ಲ, ಹೇಳ್ತಾನೆ ಬಿಡಿ. ಪಾಪ, ಊರಿನಲ್ಲಿರೋರೆಲ್ಲ ನಮ್ಮ ಮನೆ ದೈವಕೃಪೆ ಇರುವಂಥ ಮನೆ ಅಂತ ಹೇಳಿ ಅಮ್ಮನವ್ರ ದೇವಸ್ಥಾನದ ಥರನೇ ಬಹಳ ಭಕ್ತಿಯಿಂದ ನೋಡ್ತಾರೆ. ಆದರೆ ತಮ್ಮ ಸುಪುತ್ರರು ಮುಂದೆ ಆ ತಾಯಿ ದೇವಸ್ಥಾನಕ್ಕೆ ಧರ್ಮದರ್ಶಿಗಳಾಗೋರು. ಸೂರ್ಯೋದಯವಾಗಿ ನೆತ್ತಿ ಸುಡೋ ಸಮಯದಲ್ಲಿ ಅವರ ದಿನಚರಿ ಪ್ರಾರಂಭ ಆಗುತ್ತೆ. ನೀವು ಅಷ್ಟೇ ಅವ್ರ ತಾಳಕ್ಕೆ ತಕ್ಕನಾಗಿ. ಸರಿಯಾಗಿದೆ, ಇವತ್ತು ಅವನ ಲಗ್ನ ಪತ್ರಿಕೆ ದಿನ. ಇವತ್ತಾದರೂ ತಾಯಿ ಪ್ರೀತಿನ ಪಕ್ಕಕ್ಕಿಟ್ಟು ಹೋಗಿ ಅವನ ಮುಖಕ್ಕೆ ನೀರೆಚ್ಚಿ ಎಬ್ಸಿ ಹೋಗಿ. ಅವನ ಮದುವೆ ಕಾರ್ಯಕ್ಕೆ ಇನ್ನಿಲ್ಲದ ಕಷ್ಟಪಡ್ತಾ ಇದ್ದೀವಿ ನಾವು ಅಂತಾನು ಹೇಳಿ, ಚೆನ್ನಾಗಿ ತಿಳಿಸಿ ಹೇಳಿ. ಅಲ್ಲಿ ಬಂದು ಏನು ಎಡವಟ್ಟು ಮಾಡಬಾರ್ದಂತೆ ಅಂತಾನು ಹೇಳಿ. ಕೇಳಿಸ್ಕೊಳ್ಳಿ, ಮಹಾದೇವಿ ಅಮ್ಮನವರು ಇದೇ ಶುಕ್ಲ ಚೌತಿ ಅಂದು ಚಕ್ರಾಪುರಿ ವಾಸಿ ಶೇಖರಿ ಶಾಸ್ತ್ರಿ ಅವರ ಪುತ್ರಿ ಅರಿಶಿಣ ಕುಂಕುಮ ಶೋಭಿತಳಾದ ತ್ರಿಪುರ ಸುಂದರಿಯೊಂದಿಗೆ ಚಕ್ರಾಪುರಿ ದೇವಸ್ಥಾನದ ಧರ್ಮದರ್ಶಿಗಳಾದ ವಿರೂಪಾಕ್ಷ ಶಾಸ್ತ್ರಿಗಳ ಒಬ್ಬನೇ ಮಗ ಸಚ್ಚಿದಾನಂದನ ಜೊತೆಗೆ ನಿಶ್ಚಿತಾರ್ಥ. ತಾವು ಬಂದು, ತಾವು ಅಂದ್ರೆ ನೀನೆ,
ಲಗ್ನ ಪತ್ರಿಕೆ ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾಗಿ ಬಂದು ನಿಲ್ಲಬೇಕೆಂದು ಕೋರಿಕೆ. ಏನ್ ಮಾಡ್ತೀಯ ಈಗ? ಏನು ಮಾಡಕ್ಕಾಗಲ್ಲ. ಇಲ್ಲೇ ಪದ್ಮಾಸನದಲ್ಲಿ ಕೂತಿರ್ಬೇಕು ನೀನು, ಅಷ್ಟೇನೆ ನಿಂದಾಗದು. ಮದ್ವೆ ನಿಲ್ಸಕ್ ಒಂದಾ ಎರಡ ನೀ ನನಗೆ ಕಿರುಕುಳ ಕೊಟ್ಟಿದ್ದು. ಈಗ ಇಲ್ಲೇ ನಿನ್ ಕಣ್ಣೆದ್ರಿಗೆ ನಿನ್ನ ಆರಾಧಕರ ಮಗನ ಜೊತೆ ಮದುವೆ ನಿಶ್ಚಯ ಮಾಡ್ಕೋತಿದ್ದೀನಿ. ನಿನಗೆ ನಿಜವಾಗ್ಲೂ ಶಕ್ತಿ ಅನ್ನೋದೇ ಇದ್ರೆ ನಿಲ್ಸಿ ನೋಡೋಣ.